ಮಾಡ್ಕೊಡ್ತೀನಿ ಬಿಟ್ರೆ ಬಿಟ್ರೆ ನೀವೇನ್ರಿ ನಿಮಗೆ ಪದೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿ ಒಂದು 7 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಸೊ ಇವಾಗ ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಪ್ಪನ ಕಳಿಸ್ತೀನಿ ಅಂತ ಹೇಳಿದರು. ನಾವು ರೆಡಿಯಾಗಿದ್ದ ಟೈಮ್ಗೆ ಅಪ್ಪೋ ಇಲ್ಲಿ ಬರೋದಕ್ಕಾಗುತ್ತೆ, ಅಲ್ಲಿ ಪೂಜೆ ಗೀಜೆ ಅಂತ ಎಲ್ಲ ಅಲ್ಲಿ ಮಾಡ್ತಾ ಇದ್ದ. ಸೊ ಹಾಗಾಗಿ ನಾವು ಮನೆ ಹತ್ರದಿಂದನೇ ಒಂದು ಆಟೋನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ದೂರ ಏನಾಗಲ್ಲ, ಒಂದು 7-8 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ನನ್ನ ಮಗಳಿಗೆ ಲಂಗ ಬ್ಲೌಸ್ನ ತೊಗೊಂಬಂದಿದೆ. ಈಗಲೇ ಹಾಕಿದ್ರೆ ಅವಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಚೌಟ್ರಿಗೆ ಹೋಗಿ ಆಮೇಲೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಹಾಗೆಯೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಚೌಟ್ರಿಗೆ ಬಂದರೆ ಅಮೂಲ್ಯನ ರೆಡಿ ಮಾಡ್ತಾಯಿದ್ರು. ಸೊ ಇವಳೇ ಮದುಮಗಳು ಅಮೂಲ್ಯ ಅಂತ ಹೇಳಿ ಎಲ್ಲರೂ ಅಮ್ಮು ಅಂತ ಕರೀತಾರೆ. ಇನ್ನು ನೇರಳೆ ಕಲರ್ ಬಣ್ಣದ ಸೀರೆ ಹಾಕಿರೋ ಅಂಥವ್ರು ಅಮೂಲ್ಯನ ಅಮ್ಮ. ಸೊ ಅವರು ಎಲ್ಲರೂ ಮಾತಾಡಿಸ್ತಾ ಇದ್ರು. ಇನ್ನು ಅಮ್ಮನ ಮೇಕಪ್ ಮಾಡ್ತಾ ಇದ್ರು. ಸೊ ನನಗೆ ಯಾಕೋ ಮನೆಯಲ್ಲಿ ಮೇಕಪ್ ಮಾಡ್ಕೊಂಡಿದ್ದಷ್ಟು ಸ್ವಲ್ಪ ಯಾಕೋ ಫೇಸ್ ಎಲ್ಲ ಡಲ್ಲಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಬಂದು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಮೇಕಪ್ ಅಂತ ಅಂದರೆ ನಾವೇನು ತುಂಬ ಮೇಕಪ್ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪನೇ. ಸೊ ಅದು ಅಲ್ಲದೆ ಗೌರಿ ಫೇಸಸ್ ಕನ್ನಡ ಅವ್ರದ್ದು ಸೆಟ್ನ ತೊಗೊಂಡಿದ್ದೀನಿ ಅಂತ ಹೇಳಿದರು ಮೇಕಪ್ಪು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳಿಬಿಟ್ಟು, ಇದು ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಷ್ಟು ಬೇಗ ಸೆಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ನಾನು ಇದೇ ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ನೋಡೋಣ ಹೇಗಿರುತ್ತೆ ಅಂತ. ಹಾಕುವಾಗ ಅಷ್ಟು ಫೀಲ್ ಅನ್ನಿಸ್ಲಿಲ್ಲ, ಅಂದರೆ ತುಂಬ ಚೆನ್ನಾಗಿದೆ, ಫೇಸು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆ ಥರ ಏನು ಅನ್ನಿಸ್ಲಿಲ್ಲ. ಬಟ್ ಹಾಕಿ ಆದಮೇಲೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಾವೇನಾದರೂ ನೆಕ್ಸ್ಟ್ ತೊಗೋಬೇಕು ಅಂತ ಅನಿಸಿದ್ರೆ ಫೇಸಸ್ ಕನ್ನಡ ಅವ್ರದ್ದು ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ, ಆ ಥರ ಅನ್ನಿಸ್ತು. ಸೊ ಇನ್ನು ನಾನು ರೆಡಿ ಆಗಿಬಿಟ್ಟು ಇನ್ನು ನನ್ನ ಮಗಳನ್ನ ರೆಡಿ ಮಾಡಲಿಲ್ಲ. ಸೊ ಕಳಸನ ತೊಗೊಬರೋ ಅಂಥ ಒಂದು ಶಾಸ್ತ್ರ ಇತ್ತು, ಆ ಒಂದು ಶಾಸ್ತ್ರನ ಮಾಡ್ತಾಯಿದ್ರು. ಸೊ ಅವ್ರ ಕಡೆ ಕಳಸ ಹೊತ್ಕೊಂಡಿರೋರ್ಗೆ ಯಾರಿಗೋ ದೇವ್ರು ಬಂತು ಅಂತ ಅನಿಸುತ್ತೆ. ಮೋಸ್ಟ್ಲಿ ಅದು ಗೌರಿ ಅವರ ಅಕ್ಕ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಸಲ ಕೆಲವೊಬ್ಬೊಬ್ಬರಿಗೆ ಕಳಸ ಒರೆಸ್ತಿದ್ದಂಗೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಸರಿ ಎಷ್ಟು ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಾಗಂತೇಳಿ ನಾನು ಅದನ್ನು ಹಗುರವಾಗಿ ಮಾತಾಡೋದಿಲ್ಲ. ದೇವರು ಅಂತಂದಾಗ ಒಂದು ನಂಬಿಕೆ, ಆ ನಂಬಿಕೆನ ನಾವು ನಂಬಲೇಬೇಕಾಗುತ್ತೆ. ಇನ್ನು ಈಡ್ಗಾಯಿ ಹೊಡೆದು ಆರತಿನ ಬೆಳಗಿ ಕಳಸ ಎಲ್ಲದನ್ನು ಒಳಗಡೆ ತೊಗೊಂಬಂದರು. ಸೊ ಅಷ್ಟರೊಳಗಡೆ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಬಂದರೆ ಅಮ್ಮನ ರೆಡಿ ಮಾಡಿದರು. ಸೊ ಅಮೂಲ್ಯ ಮುದ್ದು ಗೊಂಬೆ ಥರ ಗುಂಡಮ್ಮನ ಥರ ಕಾಣಿಸ್ತಿದ್ದಾಳೆ. ಸೊ ಕ್ಯೂಟ್ ಅಂತಲೇ ಹೇಳ್ಬೋದು. ಅವಳು ನೋಡೋದಕ್ಕೆ ಮಾತ್ರ ಈ ಥರ ಇದ್ದಾಳೆ. ಸೊ ಅವಳು ವಾಯ್ಸ್ ಇದೆಯಲ್ಲ, ವಾಯ್ಸ್ ಒಂಥರ ಮಗು ಥರ ಇದೆ ಆ ವಾಯ್ಸು. ಸೊ ಅವಳ ಜೊತೆ ಒಂದು ವಿಡಿಯೋನ ಮಾಡಿಕೊಂಡು ಇನ್ನು ಗೌರಿ ಪೂಜೆಗೆಲ್ಲ ರೆಡಿ ಮಾಡಿದರು. ಸೊ ಅವಳೊಬ್ಬಳೇ ಗೌರಿ ಪೂಜೆನ ಮಾಡ್ತಾಯಿದ್ಲು. ಒಬ್ಬಳೇ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಂದೆ. ಸೊ ಇನ್ನು ನಮ್ಮ ಗೊಂಬೆಯಲ್ಲಿ ಪೂಜೆನ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅದು ಬೇಕು ಇದು ಬೇಕು, ನಾನು ಪೂಜೆ ಮಾಡ್ತೀನಿ. ಮತ್ತು ಇನ್ನು ಅಲ್ಲಿ ಪೂಜೆ ಹತ್ರ ಬೆಲ್ಲನ ಇಟ್ಟಿರ್ತಾರೆ. ಸೊ ಅವಳಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಆ ಬೆಲ್ಲ ಬೇಕು ಅಂತೆಲ್ಲ ಹಠ ಮಾಡ್ತಾಯಿದ್ಲು. ಸೊ ಹಾಗೆಯೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಆಚೆ ಕರ್ಕೊಂಡು ಬಂದೆ ಗೊಂಬೆನ. ಇಲ್ಲಾಂದರೆ ಪೂಜೆ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅಮ್ಮ ಪೂಜೆ ಮಾಡ್ತಾನೆ ಇದ್ಲು. ಸೊ ಅಷ್ಟರೊಳಗಡೆ ಗಂಡನ್ನ ಕರ್ಕೊಂಬರೋ ಅಂಥ ಒಂದು ಶಾಸ್ತ್ರ ಇರುತ್ತಲ್ವ. ಸೊ ಆ ಒಂದು ಶಾಸ್ತ್ರಕ್ಕೆ ಅಂತ ಬಂದ್ವಿ. ಗಂಡನ್ನ ಕರ್ಕೊಂಡು ಬಂದಾದಮೇಲೆ ಮುಹೂರ್ತಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಅಮ್ಮ ಆಲ್ರೆಡಿ ರೆಡಿ ಆಗಿದ್ದಾಳೆ. ಇನ್ನು ಹುಡುಗನ ಕರ್ಕೊಂಬಂದು ಇಲ್ಲಿ ಕೆಲವೊಂದು ಪೂಜೆಗಳಿರುತ್ತೆ, ಒಂದೊಂದು ಕಡೆ ಒಂದೊಂದು ಥರ ಪೂಜೆಗಳಿರುತ್ತೆ. ಸೊ ನಮ್ಮ ಕಡೆ ಎಲ್ಲ ಗೌರಿ ಪೂಜೆ ಅದು ಇದು ಅಂತ ಎಲ್ಲ ಮಾಡಿಸ್ತಾರೆ. ಈ ಕಡೆ ಆ ಥರ ಎಲ್ಲ ಬೇರೆ ಥರ ಪೂಜೆಗಳು ಮಾಡಿಸ್ತಾ ಇದ್ರು. ಇನ್ನು ನನ್ನ ಮಗಳು ಆಲ್ಮೋಸ್ಟ್ ಲಂಗ ಬ್ಲೌಸ್ ಹಾಕ್ದಾಗ ಅಳ್ತಾಳೆ ಅಂತ ಅಂದ್ಕೊಂಡೆ. ಸೊ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಅಂದರೆ ನೈಟ್ ಒಂದು ಹುಡುಗಿ ಲಂಗ ಬ್ಲೌಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿತ್ತು. ಸೊ ಅದನ್ನು ನೋಡಿದ್ಲು. ಸೊ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತೇನೋ ಅವಳಿಗೆ. ಸೊ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ಲು ಖುಷಿಯಾಗಿ. ಸೊ ನನಗೂ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಇನ್ನು ಮುಹೂರ್ತ ಬೇಗನೆ ಬಂದಿತ್ತು. ಸೊ ಹಾಗಾಗಿ ತಿಂಡಿ ಎಲ್ಲ ಏನು ತಿಂದಿರಲಿಲ್ಲ ನಾವು. ಮುಹೂರ್ತ ಮುಗಿಸ್ಕೊಂಡು ಹೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ. ನಾನು ಮಾಡೋದನ್ನು ನೋಡಿಕೊಂಡು ನಾನು ವೀಡಿಯೋ ಮಾಡ್ತೀನಿ ಕೊಡಿ ಅಂತ ಕೇಳಿ ಫೋನ್ ಇಸ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ. ಅದು ಅಲ್ಲದೆ ಅಮ್ಮ ಅಕ್ಕನ ವೀಡಿಯೋ ಏನೋ ಗೊತ್ತಿಲ್ಲ, ಅಮ್ಮ ಮತ್ತು ಅನ್ನು ಅಂದರೆ ಏನೋ ಒಂದೊಳಗೆ ಒಂದು ಫೀಲು ಖುಷಿ.
ನಮ್ಮಮ್ಮ ಅಕ್ಕ ನಮ್ಮನು ಅಕ್ಕ ಅನ್ನೋ ಥರ ಮಾತಾಡ್ತಾಳೆ. ಸೊ ತುಂಬಾ ಖುಷಿ ಪಡ್ತಾಳೆ ಆ ಥರ ಎಲ್ಲ ಹೇಳಬೇಕಾದ್ರೆ. ಸೊ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು LED ಎಲ್ಲ ವಿಡಿಯೋ ಮಾಡ್ತಾಯಿದ್ಲು. ಇನ್ನು ಜಾಸ್ತಿ ಜನ ಯಾರೂ ಬಂದಿರಲಿಲ್ಲ, ಬೇಗನೆ ಮುಹೂರ್ತ ಬಂದಿತ್ತು. ಸೊ ಹಾಗಾಗಿ ಮತ್ತು ಅದೇ ರಿಲೇಷನ್ ಅವ್ರದ್ದು ಇನ್ನೊಂದು ಮದುವೆ ಇತ್ತಂತೆ. ಸೊ ಒಂದೇ ದಿನ ಎರಡೆರಡು ಮದುವೆ ಇತ್ತು ಅಂತಂದರೆ ಆ ಕಡೆನೂ ಹೋಗಬೇಕು, ಈ ಕಡೆನೂ ಬರಬೇಕು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ಸೊ ಸರಿಯಾದ ಮುಹೂರ್ತದಲ್ಲಿ ತಾಳಿನ ಕಟ್ಟಿಸ್ಬೇಕು ಅನ್ನುವಂಥದ್ದು ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯ. ಸೊ ಇಲ್ಲೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿ ಅಮ್ಮನ ಕರ್ಕೊಂಬಂದು ಮಂಟಪನ ಸುತ್ತಿಸಿ ಅಲ್ಲಿ ಮುಂದಿನ ಶಾಸ್ತ್ರಗಳನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆನೂ ಕೂಡ ಇದೇ ಥರ ಪರ್ದೆ ಹಿಡಿದು ಶಾಸ್ತ್ರಗಳನ್ನ ಮಾಡ್ತಾರೆ. ಸೊ ನನಗೊಂದು ಏನಪ್ಪ ಅನ್ನಿಸ್ತು ಅಂತ ಅಂದರೆ, ಈ ಕಡೆ ತಾಳಿ ಕಟ್ಟಿಸೋ ಅಂಥ ಶಾಸ್ತ್ರ ಇದೆಯಲ್ಲ ಅದು ಡಿಫ್ರೆಂಟ್ ಅಂತ ಅನ್ನಿಸ್ತು. ಈ ಥರ ನಾನು ನೋಡಿರಲಿಲ್ಲ. ಸೊ ನಮ್ಮ ಕಡೆ ಎಲ್ಲ ಒಳಗಡೆನ ತಾಳಿ ಕಟ್ಟಿಸ್ತಾರೆ, ಇನ್ನು ಕೆಲವರು ಹೊರಗಡೆ ತಾಳಿನ ಕಟ್ಟಿಸ್ತಾರೆ. ಸೊ ನಮ್ಮ ಮದುವೆ ಆದಾಗ ಹೊರಗಡೆ ಕಟ್ಟಿಸಿರೋ ಅಂಥದ್ದು. ಒಂದೊಂದು ಜಾತಿಯಲ್ಲೂ ಕೂಡ ಒಂದೊಂದು ಸಂಪ್ರದಾಯ ಇರುತ್ತೆ. ಇಲ್ಲಿ ತಾಳಿ ಕಟ್ಟಿಸುವಂತಹ ಒಂದು ಪದ್ಧತಿ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಆ ಒಂದು ವಿಡಿಯೋನು ಕೂಡ ಮುಂದೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ, ನೀವು ನೋಡ್ಬೋದು. ಸೊ ಇನ್ನು ನನ್ನ ಮಗಳು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಫೋನ್ನ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ. ಸೊ ಇನ್ನು ಅಲ್ಲಿಗೆ ಹೋಗೋಣ ಅಂತ ಕರಿತಾ ಇದ್ಲು. ಇನ್ನು ಅಲ್ಲಿ ಲೈಟ್ ಬೆಳಕು ತುಂಬ ಸೆಕೆ ಅನಿಸುತ್ತೆ. ಸೊ ಅವಳನ್ನ ಅಲ್ಲಿ ಅಷ್ಟೊತ್ತು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ನಾನಿಲ್ಲಿದ್ದೀನಿ ಅಂತಂದರೆ ಅವಳು ಅಲ್ಲೇ ಇರ್ತಾಳೆ. ಸೊ ನಾನಲ್ಲಿ ಮಂಟಪದ ಹತ್ರ ಹೋದೆ ಅಂದರೆ ಅವಳು ಅಲ್ಲೇ ಇರ್ತಾಳೆ, ಮತ್ತು ಅಲ್ಲಿರೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದು. ತಾಳಿ ಕಟ್ಸೋಕ್ಕೂ ಮುಂಚೆ ಮಾಡಬೇಕಾಗಿದ್ದಂಥ ಶಾಸ್ತ್ರಗಳೆಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಪುರೋಹಿತರು ತಾಳಿ ಕಟ್ಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅವ್ರವ್ರ ಸಂಪ್ರದಾಯದ ಪ್ರಕಾರ ತಾಳಿನ ಕಟ್ಟಿಸ್ತಾರೆ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ರೀತಿ ಸಂಪ್ರದಾಯದಲ್ಲಿ ತಾಳಿನ ಕಟ್ಟಿಸ್ತಾರೆ ಅನ್ನೋವಂಥದ್ದನ್ನು ಶೇರ್ ಮಾಡ್ತೀನಿ ನೋಡಿ ಅಂತ ಹೇಳಿದೆ. ಸೊ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ಇಷ್ಟ ಆಯಿತು. ಸೊ ನೀವು ಕೂಡ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿದ್ರಲ್ಲ ಇವ್ರ ಕಡೆ ತಾಳಿನ ಯಾವ ರೀತಿ ಕಟ್ಟಿಸ್ತಾರೆ ಅಂತ. ಸೊ ಇನ್ನು ನನ್ನ ಮಗಳು ತಿಂಡಿ ತಿನ್ನೋದಕ್ಕೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ಲು. ಕೈನೂರು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬರೋಷ್ಟರೊಳಗಡೆ ಜನ ಸ್ವಲ್ಪ ಕಡಿಮೆ ಆಗಿರ್ತಾರೆ ಅಂತ ಹೇಳಿ ತಿಂಡಿ ತಿನ್ನೋಣ ಅಂತ ಹೋದ್ವಿ. ಇಲ್ಲಿ ತಿಂಡಿ ತಿನ್ನೋದಕ್ಕೆ ಅಂತ ಬಂದರೆ ಖಾರ ಪೊಂಗಲು ಹಾಗೆಯೇ ಕೇಸರಿ ಬಾತು ವಡೆನ ಮಾಡಿದರು. ಖಾರ ಪೊಂಗಲು ಯೂಶ್ವಲಿ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗೋದೇ ಇಲ್ಲ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ತಿಂದೆ. ಆದರೆ ನನ್ನ ಮಗಳು ತಿಂಡಿ ತಿನ್ನೋದು ತುಂಬಾ ಲೇಟ್ ಮಾಡಿದ್ಲು. ಮಿನಿಮಮ್ 1 ಅವರೇ ಮಾಡಿದ್ಲು ಅಂತ ಅನಿಸುತ್ತೆ. ಸೊ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಮೇಲೆ ಹೋಗೋ ಅಷ್ಟರೊಳಗಡೆ ಕೈ ನೀರು ಬಿಟ್ಟು ಅದು ಅವರಿಬ್ರು ಎದ್ದೇಳಿಸಿ ಆಗೋಗಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಮದುವೆಗೆ ಬಂದು ಕೈ ನೀರು ಬಿಡೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಸೊ ಇನ್ನು ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಕುತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಬೇಗನೆ ಮುಹೂರ್ತ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಝೂಗಾದರೂ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಮನಸ್ಸಲ್ಲಿ. ಸೊ ಹಾಗೆಯೇ ನನ್ನ ಮಗಳಿಗೆ ಹೇಳಿದೆ, ಅವಳಿಗಿದೆಲ್ಲ ಹೊಸ್ತು. ಸೊ ನಾವು ಕೂಡ ಝೂಗೆ ಹೋಗಿ ಒಂದು 20 ವರ್ಷನೇ ಆಗಿತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಝೂಗೆ ಹೋಗಿ ಬರೋಣ, ಇನ್ನು ನನ್ನ ಮಗಳೂ ನೋಡ್ದಂಗೆ ಆಗುತ್ತೆ. ಮತ್ತು ನಾವಿನ್ನು ಮೈಸೂರು ಕಡೆಗೆ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಝೂಗೆ ಹೋಗಿ ಬರ್ತೀವಿ ಅಂತ ಗೌರಿಗೆ ಹೇಳ್ಬಿಟ್ಟು ಹೊರಟ್ವಿ. ನಮಗೆ ಮೈಸೂರು ಹೊಸ್ದಾಗಿರೋದ್ರಿಂದ ನಮಗೆ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಕೊನೆಗೆ ಅಪ್ಪು ಝೂ ಹತ್ರ ಬಿಟ್ಕೊಟ್ಟ. ಆಮೇಲೆ ಝೂ ಎಲ್ಲ ನೋಡ್ಕೊಂಡು ಬಂದ್ವಿ. ಆ ಒಂದು ವಿಡಿಯೋನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಝೂಯಿಂದ ಬರೋಷ್ಟರೊಳಗಡೆ ರಿಸೆಪ್ಷನ್ಗೆಲ್ಲ ರೆಡಿಯಾಗಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಸೊ ನಾವು ಕೂಡ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಮಾಡಿ ಅವಳನ್ನು ಕೂಡ ರೆಡಿ ಮಾಡಿ ನಾವು ಕೂಡ ಒಂದು ರಿಸೆಪ್ಷನಲ್ಲಿ ಫೋಟೋನ ತೆಗೆಸ್ಕೊಂಡ್ವಿ. ಕೈ ನೀರಂತೂ ಬಿಡೋಕ್ಕಾಗಲಿಲ್ಲ. ಸೊ ರಿಸೆಪ್ಷನಲ್ಲಾದರೂ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಹೊರಟ್ವಿ. ಬಟ್ ತುಂಬಾ ಮಳೆ ಬರ್ತಾ ಇತ್ತು. ಬಸ್ ಸ್ಟ್ಯಾಂಡ್ಗೆ ಹೋಗೋರು ಒಂದು 5 ಜನ ಇದ್ವಿ. ಗೌರಿ ಬ್ರದರ್ಸು ಆ ಕಡೆ ಹೋಗೋವಂಥ ಕಾರ್ನ ಅರೇಂಜ್ ಮಾಡಿದ್ರು. ಬಟ್ ಅಲ್ಲಿಂದ ಬಂದರೆ ಹಾಸನ್ಗೆ ಹೋಗೋವಂಥ ಬಸ್ಗಳೆಲ್ಲ ಫುಲ್ ರಶ್ ಆಗ್ತಾ ಇತ್ತು. ಕೊನೆಗೊಬ್ಬರು ಸೀಟ್ ಹಾಕೊಟ್ರು. ಸೊ ಫೈನಲಿ ನಾವು ಹಾಸನಿಗೆ ಬರೋ ಅಷ್ಟರೊಳಗಡೆ 6:45 ಆಯಿತು. ಸೊ ನಮ್ಮನೆಯವ್ರು ಬಂದು ಫೋನ್ ಮಾಡಿದೆ, ಅವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಗೌರಿ. ಸೊ ನಮ್ಮ ಈ ಒಂದು ಫ್ರೆಂಡ್ಶಿಪ್ ಕೊನೆಯವರೆಗೂ ಹೀಗೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ.
ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.